ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಹೆಂಗಸರು ಮತ್ತು ಗಂಡಸರು ಸಂಭೋಗದ ಸರಿಸಮಾನವಾದ ಸುಖವನ್ನು ಪಡೆಯಲು ಬಯಸುತ್ತಾರೆ. ಅದರಲ್ಲೂ ಹೆಂಗಸರು ಗಂಡಸರಿಗಿಂತ ಹೆಚ್ಚು ಲೈಂಗಿಕ ತೃಪ್ತಿ ಪಡೆಯಲು ಆಸಕ್ತಿ ಹೊಂದಿರುತ್ತಾರೆ. ಆದರೆ ಗಂಡಸರ ಕೆಲವು ತಪ್ಪುಗಳಿಂದ ಹೆಂಗಸರು ಲೈಂಗಿಕ ಅತೃಪ್ತಿ ಅನುಭವಿಸಬೇಕಾಗುತ್ತದೆ. ಹೀಗಾಗಿ ಲೈಂಗಿಕ ತೃಪ್ತಿಯನ್ನು ಪಡೆಯುವುದು ಹೇಗೆ? ಹೆಂಗಸರು ಯಾವ ಕೆಲಸ ಮಾಡಿದ್ರೆ ಸುಖ ಅನುಭವಿಸುತ್ತಾರೆ? ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಸಾಮಾನ್ಯವಾಗಿ ಎಲ್ಲರಿಗೂ ಒಂದೊಂದು ರೀತಿಯಲ್ಲಿ ಸಂಭೋಗ ಮಾಡಿದ್ರೆ ಸಂತೋಷ ಸಿಗುತ್ತದೆ. ಹೀಗಾಗಿ ಭಂಗಿಗಳು ಇಲ್ಲವೇ ಮಾಡುವ ಕ್ರಮ ಬೇರೆ ಬೇರೆ ಇರಬಹುದು. ಅದರಂತೆ ಈ ಕ್ರಮವು ಸಹಿತ ಸಂಭೋಗಕ್ಕೆ ಉತ್ತಮ ಎಂದು ಹೇಳಬಹುದು. ಅದರಲ್ಲೂ ಮುಖ್ಯವಾಗಿ ಮನಸ್ಸು ಕೂಡ ಕಾರಣವಾಗುತ್ತದೆ. ಸಂಭೋಗ ಎನ್ನುವುದು ಒಂದು ಕ್ರೀಡೆಯಲ್ಲ, ಬದಲಾಗಿ ಗಂಡು ಮತ್ತು ಹೆಣ್ಣಿನ ಸಂಬಂಧವನ್ನು ಮತ್ತು ಪ್ರೀತಿಯನ್ನು ಮತ್ತಷ್ಟು ಗಟ್ಟಿಗೊಳಿಸುವುದು ಆಗಿದೆ. ಆದರೆ ಕೆಲವರು ಇದನ್ನು ಇನ್ನೊಬ್ಬರ ಮುಂದೆ ಪೌರುಷ ತೋರಿಸಲು ಉಪಯೋಗಿಸಿದರೆ, ಇನ್ನು ಕೆಲವರು ಮತ್ತೊಬ್ಬರ ಜೀವನವನ್ನು ಹಾಳು ಮಾಡಲು ಉಪಯೋಗಿಸುತ್ತಾರೆ. ಹಾಗಾಗಿ ಇಂತಹ ಕ್ರಮಕ್ಕೆ ನೀವು ಹೋಗಬೇಡಿ. ಸ್ನೇಹಿತರೆ, ನಿಮಗೆ ಏನಾದರೂ ಸಂಭೋಗದ ಬಗ್ಗೆ ಮನಸ್ಸು ಬಂದ್ರೆ ನಿಮ್ಮ ಹೆಂಡತಿ ಅಥವಾ ನಿಮ್ಮನ್ನು ಅರ್ಥ ಮಾಡಿಕೊಂಡಿರುವ ಗೆಳತಿಗೆ ಮಾಡಿ. ಅದು ಬಿಟ್ಟು ಇನ್ನೊಬ್ಬರ ಜೀವನವನ್ನು ಹಾಳು ಮಾಡಬೇಡಿ. ಸಾಮಾನ್ಯವಾಗಿ ಗಂಡಸರು ಇತ್ತೀಚಿನ ದಿನಗಳಲ್ಲಿ ಕೆಲಸ ಅಂತ ಯಾವಾಗಲೂ ಯಾವುದಾದರೂ ಒಂದು ಒತ್ತಡದಲ್ಲಿ ಇರುತ್ತಾರೆ. ಇದರಿಂದಾಗಿ ಅವನಿಗೆ ಹೆಣ್ಣಿಗೆ ಸುಖ ಕೊಡಲು ಸಾಧ್ಯವೇ ಇಲ್ಲ. ಈ ಕಾರಣದಿಂದ ಆತನನ್ನು ನೆಚ್ಚಿದ ಹೆಣ್ಣು ಸುಖವನ್ನು ಅನುಭವಿಸೋಕೆ ಆಗುವುದಿಲ್ಲ. ಹೀಗಾಗಿ ನೀವು ನಿಮ್ಮ ಸಂಬಂಧ ಉತ್ತಮವಾಗಿ ಇರಬೇಕು ಅಂದ್ರೆ ಖಂಡಿತವಾಗಿ ಈ ಕ್ರಮದ ಬಗ್ಗೆ ತಿಳಿದುಕೊಳ್ಳಿ. ಹೆಂಗಸರಿಗೆ ಮಾಡುವ ಮುಂಚೆ ಗಂಡ ಹೆಂಡತಿಯ ಸಂಬಂಧ ಚೆನ್ನಾಗಿರಬೇಕು. ಸತಿಪತಿಗಳ ಮನಸ್ಸಿನಲ್ಲಿ ಯಾವುದೇ ರೀತಿಯಲ್ಲಿ ಮನಸ್ತಾಪ ಇಟ್ಟುಕೊಳ್ಳಬೇಡಿ. ಒಂದು ವೇಳೆ ಇದ್ದರೆ ನಿಮಗೆ ಖಂಡಿತ ಸುಖ ಇಲ್ಲ. ಬದಲಾಗಿ ಯಾಂತ್ರಿಕವಾಗಿ ಸುಮ್ಮನೆ ಮಾಡಿದ್ದೇವೆ ಅಂತ ಹೇಳಿಕೊಳ್ಳಬಹುದು. ಇದರಿಂದ ನಿಮ್ಮ ಆಸೆಗಳು ಮನಸ್ಸಿನಲ್ಲಿಯೇ ಉಳಿದು ಬಿಡುತ್ತವೆ. ನಿಮಗೆ ಸರಿಯಾದ ಸುಖ ಸಿಗುವುದಿಲ್ಲ. ಮುಂದೆ ತೃಪ್ತಿ ಸಿಗದ ಹೆಂಗಸರು ಅಥವಾ ಗಂಡಸರು ಸುಖ ಸಿಗದಿದ್ದಾಗ ಬೇರೆಯವರ ಸಂಬಂಧ ಪಡೆಯಲು ಹೋಗುತ್ತಾರೆ. ಆದ್ದರಿಂದ ನಿಮ್ಮ ಜೀವನವನ್ನು ಖುಷಿಯಿಂದ ಇರಿಸಲು ಹೀಗೆ ಮಾಡಿ. ಸ್ನೇಹಿತರೆ, ಸತಿಪತಿಗಳು ನಿಮ್ಮ ಸಂಗಾತಿಗಳ ಇಷ್ಟ ಏನೆಂದು ಪರಸ್ಪರ ಮಾತನಾಡಿ ತಿಳಿದುಕೊಳ್ಳಿ. ಆನಂತರ ಮಾಡಿಕೊಳ್ಳಿ. ಅದು ಬಿಟ್ಟು ಪ್ರತಿದಿನ ಜಗಳ ಮಾಡಿಕೊಂಡು ಮಾಡಿದರೆ ಯಾವುದೇ ಪ್ರಯೋಜನ ಇಲ್ಲ. ಇನ್ನು ಸಂಭೋಗಕ್ಕೂ ಮುನ್ನ ಮೂತ್ರ ವಿಸರ್ಜನೆ ಮಾಡಿ, ಅಂಗಗಳನ್ನು ಶುಚಿಯಾಗಿ ಇಟ್ಟುಕೊಳ್ಳಿ. ಆಮೇಲೆ ಸರಿಯಾದ ಫ್ಲೋರ್ ಪ್ಲೇ ಮಾಡಿ. ಇದರಿಂದ ನಿಮಗೆ ಅತ್ಯಂತ ಸುಖ ಸಿಗುತ್ತದೆ. ಅದನ್ನು ಬಿಟ್ಟು ಹಲವಾರು ಜನರು ಇದನ್ನು ಮಾಡದೆ ನೇರವಾಗಿ ಮಾಡಿಕೊಳ್ಳಲು ಮುಂದಾಗುತ್ತಾರೆ. ಇದರಿಂದ ಇಬ್ಬರಿಗೂ ಅತೃಪ್ತಿಯಾಗುತ್ತೆ. ಮನಸ್ಸಿನಲ್ಲಿ ತುಂಬಾ ಜಾಸ್ತಿ ಟೈಮ್ ಸಂಭೋಗಕ್ಕೆ ಕೊಡಬೇಕು ಅಂದುಕೊಂಡ್ರೂ ಆಗದೆ ಅರ್ಧಕ್ಕೆ ಮುಗಿಸಿಬಿಡುತ್ತಾರೆ. ನಿಮಗೆ ಗೊತ್ತಾ, ಒಬ್ಬ ಆರೋಗ್ಯವಂತ ವ್ಯಕ್ತಿ 4 ರಿಂದ 5 ನಿಮಿಷ ಸಂಭೋಗ ಮಾಡಬಹುದು. ಆದರೆ ಇದು ಒಬ್ಬರಿಂದ ಒಬ್ಬರಿಗೆ ಸ್ವಲ್ಪ ಬದಲಾಗಿರುತ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.